ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೀ ಇನ್ ಮಾಲ್ಟಾ. ಈ ವ್ಲಾಗ್ ಅಲ್ಲಿ ನಾವು ವಿಯೆನಾ ಇಂದ ಸ್ಯಾಲ್ಸ್ಬರ್ಗ್ಗೆ ಹೇಗೆ ರೀಚ್ ಆದ್ವಿ ಮತ್ತೆ ನಾವು ಸ್ಯಾಲ್ಸ್ಬರ್ಗ್ ಅಲ್ಲಿ ಏನೇನ್ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ತೋರಿಸ್ತಾ ಹೋಗ್ತೀನಿ. ಇವಾಗ ನೀವು ನೋಡ್ತಿರೋದು ವಿಯೆನಾ ಏರ್ಪೋರ್ಟ್. ನಾವು ಮಾಲ್ಟಾ ಇಂದ ವಿಯೆನಾಗೆ ಮಾರ್ನಿಂಗ್ ಫ್ಲೈಟ್ ಅಲ್ಲಿ ಹೊರಟ್ವಿ. ಜಸ್ಟ್ 2 hours ಟ್ರಾವೆಲ್ ಮಾಡಿದ್ರೆ ಸಾಕು ವಿಯೆನಾಗೆ ಲ್ಯಾಂಡ್ ಆಗ್ತೀವಿ. ವಿಯೆನಾ ಇಂದ ಸ್ಯಾಲ್ಸ್ಬರ್ಗ್ಗೆ ಟ್ರೈನ್ ಅಲ್ಲೇ ಹೋಗೋದು ಅಂತ ಫಸ್ಟ್ ಫಿಕ್ಸ್ ಆಗಿದ್ವಿ. ಸೊ ಅದಕ್ಕೆ ಆನ್ಲೈನ್ ಅಲ್ಲಿ ಟಿಕೆಟ್ ಕೂಡ ಬುಕ್ ಮಾಡಿದ್ವಿ. ಟಿಕೆಟ್ ಪ್ರೈಸಸ್ ಅರೌಂಡ್ 20 euros ಬರುತ್ತೆ ಒಬ್ರಿಗೆ. ಈ ಟ್ರೈನ್ ಟಿಕೆಟ್ಸ್ ನ ಅಡ್ವಾನ್ಸ್ ಆಗಿ ಬುಕ್ ಮಾಡೋದು ಒಳ್ಳೇದು, ಯಾಕಂದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ನಮ್ಗೆ ಟಿಕೆಟ್ ಸೋಲ್ಡ್ ಔಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಮತ್ತೆ ಇದು ಫ್ಲೈಟ್ ಟಿಕೆಟ್ಸ್ ತರ, ಎಷ್ಟು ಅಡ್ವಾನ್ಸ್ ಆಗಿ ಬುಕ್ ಮಾಡ್ತೀವೋ ಅಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ ನಮ್ಗೆ. ಇವಾಗ ನಾವೆಲ್ಲರೂ ಏರ್ಪೋರ್ಟ್ ಅಲ್ಲಿ ಇದೀವಿ. ಏರ್ಪೋರ್ಟ್ ಇಂದ ಸ್ಯಾಲ್ಸ್ಬರ್ಗ್ ಹೋಗೋ ರೈಲ್ವೆ ಸ್ಟೇಷನ್ಗೆ ಹೇಗ್ ಹೋಗೋದು ಅಂತ ಚೆಕ್ ಮಾಡಿ ಆ ರೈಲ್ವೆ ಸ್ಟೇಷನ್ ಹೋಗೋದಕ್ಕೂ ಟ್ರೈನ್ ಟಿಕೆಟ್ಸ್ ತಗೊಂಡ್ವಿ. ನೀವು ಯಾರಾದ್ರೂ ಸ್ಯಾಲ್ಸ್ಬರ್ಗ್ ಹೋಗ್ಬೇಕು ಅನ್ಕೊಂಡಿದ್ರೆ, ವಿಯೆನಾ ಇಂದ ಏನಾದ್ರೂ ಟ್ರೈನ್ ಟಿಕೆಟ್ಸ್ ನ ಬುಕ್ ಮಾಡ್ಬೇಕು ಅನ್ಕೊಂಡಿದ್ರೆ ಏರ್ಪೋರ್ಟ್ ಅಲ್ಲಿರೋ ರೈಲ್ವೆ ಸ್ಟೇಷನ್ ಇಂದಾನೆ ಟಿಕೆಟ್ಸ್ ನ ಬುಕ್ ಮಾಡ್ಕೊಬಹುದು. ನಾವು ಟ್ರೈನ್ ಟಿಕೆಟ್ಸ್ ಬುಕ್ ಮಾಡ್ಬೇಕಾದ್ರೆ ನಮ್ಗೆ ಏರ್ಪೋರ್ಟ್ ಅಲ್ಲಿರೋ ರೈಲ್ವೆ ಸ್ಟೇಷನ್ ಅಲ್ಲಿ ಟಿಕೆಟ್ಸ್ ಇರ್ಲಿಲ್ಲ. ಬಟ್ ಆಮೇಲೆ ಚೆಕ್ ಮಾಡಿದಾಗ ಇದೆ ಅಂತ ಗೊತ್ತಾಯ್ತು. ಸೊ ನೀವುನು ಯಾರಾದ್ರೂ ವಿಯೆನಾ ಇಂದ ಸ್ಯಾಲ್ಸ್ಬರ್ಗ್ಗೆ ಟ್ರೈನ್ ಟಿಕೆಟ್ಸ್ ನ ಬುಕ್ ಮಾಡ್ಬೇಕಾದ್ರೆ ಏರ್ಪೋರ್ಟ್ ಇಂದಾನೆ ಬುಕ್ ಮಾಡಿದ್ರೆ ಎರಡೆರಡು ರೈಲ್ವೆ ಸ್ಟೇಷನ್ ಹೋಗೋದು ತಪ್ಪುತ್ತೆ. ಇನ್ನೊಂದು ರೈಲ್ವೆ ಸ್ಟೇಷನ್ ರೀಚ್ ಆಗೋ ಅಷ್ಟೊತ್ತಿಗೆ ನಮ್ಮೆಲ್ರಿಗೂ ಹೊಟ್ಟೆ ಹಸಿವಾಗಿತ್ತು. ಲಕ್ಕಿಲಿ ಈ ರೈಲ್ವೆ ಸ್ಟೇಷನ್ ಅಲ್ಲಿ ನಮ್ಗೆ ಇಂಡಿಯನ್ ರೆಸ್ಟೋರೆಂಟ್ ಸಿಕ್ತು. ಜೊತೆಗೆ ಸ್ವೀಟ್ಸ್ ಕೂಡ ತಗೊಂಡ್ಬಂದಿದ್ರು ನಮ್ ಹುಡುಗರು. ಸ್ಯಾಂಪಲ್ಗೆ ಅಂತ ಎಲ್ರು ಪ್ಲಾಟ್ಫಾರ್ಮ್ ಅಲ್ಲೇ ನಿಂತ್ಕೊಂಡು ಒಂದೊಂದು ಸ್ವೀಟ್ ನ ತಿಂದು ಸ್ಯಾಲ್ಸ್ಬರ್ಗ್ ಹೋಗೋ ಟ್ರೈನ್ ಹತ್ಕೊಂಡು ಕೂತ್ಕೊಂಡ್ವಿ. ನಿಮ್ಮೆಲ್ರಿಗೂ ಒಂದ್ ಸಜೆಷನ್ ಏನಂತ ಅಂದ್ರೆ, ಟ್ರೈನ್ ಹೋಗೋ ಡೈರೆಕ್ಷನ್ ಅಲ್ಲಿ ನಿಮ್ ರೈಟ್ ಹ್ಯಾಂಡ್ ಸೈಡ್ ಕುತ್ಕೊಂಡ್ರೆ ನೀವು ಒಳ್ಳೆ ಅದ್ಭುತವಾದ ವ್ಯೂಸ್ ನ ಎಂಜಾಯ್ ಮಾಡ್ಕೊಂಡು ಸ್ಯಾಲ್ಸ್ಬರ್ಗ್ ರೀಚ್ ಆಗ್ಬೋದು. ಎಂಟೈರ್ ಜರ್ನಿ ವಿಯೆನಾ ಇಂದ ಸ್ಯಾಲ್ಸ್ಬರ್ಗ್ಗೆ 2.5 hours ಇರುತ್ತೆ. ಸ್ಯಾಲ್ಸ್ಬರ್ಗ್ ಸ್ಟೇಷನ್ ರೈಲ್ವೆ ಸ್ಟೇಷನ್ ಇಂದ ಆಚೆ ಬಂದು ಇಲ್ಲಿಂದ ನಾವು ಬುಕ್ ಮಾಡಿರೋ ಹೋಮ್ ಸ್ಟೇ ಏನದು ಹಾಸ್ಟೆಲ್, ಇವತ್ತು ನಾವು ಹಾಸ್ಟೆಲ್ ಬುಕ್ ಮಾಡಿದ್ದೀವಿ. ಸೊ ಹಾಸ್ಟೆಲಿಗೆ ಹೋಗಬೇಕು. ಸೊ ನಮ್ಮ ಗೈಡು ಮುಂದೆ ಹೋಗ್ತಾ ಇದ್ದಾರೆ. ಅವ್ರು ಹೆಂಗೆ ಕರ್ಕೊಂಡು ಹೋಗ್ತಾರೋ ಹಂಗೆ ಹೋಗ್ಬೇಕು. ಇವಾಗ ಸರ ಕಮ್ ಹಿಯರ್. ಹಾಂ, ಏನು ಸಮಾಚಾರ? No samachar. We will go towards our hotel, check in and then leave. Okay. At least you'll understand. Yeah. ನೋಡು, ಕನ್ನಡ ಮಾತಾಡಿಸ್ದೆ. ಸಂದೇಶ್ನ ಮಾತಾಡ್ಸೋಣ, ನಮ್ಮ ಸಂದೇಶ್ನ, ಕನ್ನಡದವ್ರನ್ನ, ರಂಜಿನಿ ಸಂದೇಶ್ನ ಮಾತಾಡ್ಸೋಣ. ಸಂದೇಶ್ ಹೆಂಗೆ? ಫಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ ಬರ್ತಿದ್ದೀರಾ. ಅದಕ್ಕೋಸ್ಕರ ಇಷ್ಟೊಂದೆಲ್ಲ ನನಗೆ ಲಗೇಜ್ ಕೊಟ್ಬಿಟ್ಟು ಎತ್ಕೊಂಡ್ ಬರ್ತಿದ್ದಾರೆ. ನೋಡಿ ಪಾಪ ಅವರು ಕೈ ಮುರ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಲಗೇಜ್ನ ಇವರು ಎತ್ಕೊಂಡ್ ಬರ್ತಿದ್ದಾರೆ. ಹೆಂಗ ಅನಿಸ್ತಿದೆ? ಆಸ್ಟ್ರಿಯಾದಲ್ಲಿ ಇದೀವಿ ಇವಾಗ, ಸ್ಯಾಲ್ಸ್ಬರ್ಗ್ ಅಲ್ಲಿ. ಏನೇನ್ ಎಕ್ಸ್ಪೆಕ್ಟೇಷನ್ಸ್ ಇದೆ? ಫಸ್ಟ್ ಟೈಮ್ ನಮ್ಮ ಜೊತೆ ಟ್ರಿಪ್ಪಿಗೆ ಬರ್ತಿದ್ದೀರಾ. ನಮ್ಮ ಸಹನ ಎಲ್ಲ ಟ್ರಿಪ್ನೆಲ್ಲ ಫುಲ್ ಪ್ಲಾನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ನಂಬ್ಕೊಂಡು ಫುಲ್ ಜೋಶಲ್ಲಿ ಬಂದಿದ್ದೀವಿ. ಇವ್ರ ಜೊತೆ ಇವ್ರ ಟೀಮಲ್ಲಿ ಇನ್ನೊಬ್ರು ಇದ್ದಾರೆ, ಇಬ್ರು ಸೇರಿ ಟ್ರಿಪ್ನ ಪ್ಲಾನ್ ಮಾಡಿದ್ದಾರೆ ಫುಲ್ಲು. ಅದಕ್ಕೆ ಆ ಜೋಶಲ್ಲಿ ನಾವು ಅವ್ರನ್ನ ನಂಬ್ಕೊಂಡು ಬಂದಿದ್ದೀವಿ. ಸದ್ಯಕ್ಕೆ ಒಬ್ರೆಲ್ಲ ಮುಂದೆ ಓಡೋಗಿದ್ದಾರೆ, ನೋಡ್ಬೇಕು ಏನ್ ಮಾಡಿದ್ದಾರೆ ಏನು ಅಂತ ಗೊತ್ತಾಗುತ್ತೆ. ಹಂಗೆ ಸೊ ನಮ್ಮನ್ನ ನಂಬ್ಕೊಂಡ್ರೆ ಟ್ರಿಪ್ಪು ಗೋವಿಂದ. ರೈಲ್ವೆ ಸ್ಟೇಷನ್ ಇಂದ ನಾವು ಬುಕ್ ಮಾಡಿದ ಹಾಸ್ಟೆಲ್ಗೆ ಜಸ್ಟ್ 10 minutes ವಾಕ್ ಅಂತ ತೋರಿಸ್ತಾ ಇತ್ತು. ಅದಕ್ಕೆ ಎಲ್ರೂ ವಾಕ್ ಮಾಡ್ಕೊಂಡೆ ಹಾಸ್ಟೆಲ್ ರೀಚ್ ಆದ್ವಿ. ಈ ಹಾಸ್ಟೆಲ್ಗೆ ನಾವು ಪೇ ಮಾಡಿದ್ದು 780 euros. ಅದು 3 daysಗೆ 8 ಜನಕ್ಕೂ ಸೇರಿ 780 euros. ಸೊ ತುಂಬಾ ಬಜೆಟ್ ಫ್ರೆಂಡ್ಲಿ ಆಪ್ಷನ್ ಅಲ್ಲಿ ನಮ್ಗೆ ಈ ಹಾಸ್ಟೆಲ್ ಸಿಕ್ತು. ಆಚೆ ಕಡೆಯಿಂದ ಬಿಲ್ಡಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಒಳಗಡೆ ಹೋದ್ಮೇಲೆ ಹೇಗಿರುತ್ತೋ ಅಂತ ಅನ್ಕೊಂಡ್ವಿ. ಒಳಗಡೆ ಹೋದ್ಮೇಲೂ ತುಂಬಾ ಚೆನ್ನಾಗಿತ್ತು. ಕೊಟ್ಟಿರೋ ಪ್ರೈಸಿಗೆ ಒಳ್ಳೆ ಸ್ಟೇ ಅಂತಾನೆ ಹೇಳ್ಬೋದು. ಎಲ್ರಿಗೂ ಗೊತ್ತಿರೋ ಹಾಗೆ ಯುರೋಪ್ ಅಂದ್ರೆ ಹಾಸ್ಟೆಲಿಗೆ ಫೇಮಸ್ಸು. ಸೊ ಆ ಹಾಸ್ಟೆಲ್ ಸ್ಟೇ ಹೇಗಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡಬೇಕು ಅಂತಾನೆ ನಾವಿವತ್ತು ಈ ಹಾಸ್ಟೆಲ್ನ ಬುಕ್ ಮಾಡಿದ್ದೀವಿ. ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ನಾನು ಹೇಳ್ದಂಗೆ 8 ನಿಮಿಷ ಆದ್ಮೇಲೆ ಫಸ್ಟ್ ಲೊಕೇಶನ್ ರೀಚ್ ಆಗಿದ್ದೀವಿ. ಇದು ವಿಯೆನಾದಲ್ಲಿ, ಸ್ಯಾಲ್ಸ್ಬರ್ಗ್ ಅಲ್ಲಿ ಫಸ್ಟ್ ಲೊಕೇಶನ್ ಲಾಕ್ ಬ್ರಿಡ್ಜಿಗೆ ಬಂದಿದ್ದೀವಿ. ಇಲ್ಲಿ ಎಲ್ಲ ಬಂದ್ಬಿಟ್ಟು ಲಾಕ್ನ ಆ ಬ್ರಿಡ್ಜಿಗೆ ಹಾಕ್ತಾರೆ. ಸೊ ದಟ್ಸ್ ರಿಚುವಲ್. ಎಲ್ಲರೂ ಬಂದ್ರು ಇಲ್ಲಿ ಹಾಕ್ತಾರೆ. ನೀವು ಅಲ್ಲಿ ಮುಂದೆ ನೋಡ್ಬೋದು, ಎಲ್ಲ ಲಾಕ್ ಇದೆ. ಇವಾಗ ಹಾಕಕ್ ಬಿಡ್ತಿದಾರ ಇಲ್ವಾ ಗೊತ್ತಿಲ್ಲ. ಸೊ ವಿಲ್ ಸಿ.
ಹೋಗಂಗೆ. ಅವ್ರು ಆಲ್ರೆಡಿ ಹೋಗಿದ್ದಾರೆ ಅಲ್ಲಿ ಮುಂದೆ. ನೋಡೋಣ, ಇಲ್ಲಿ ಎಲ್ಲರೂ ಫೋಟೋ ವಿಡಿಯೋಸ್ ತಗೊಳ್ಳೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ. ಯಾರು ಸಿ ಇಟ್ಸ್ ಆಲ್ ಲಾಕ್. ಲಾಕ್ ನಾವು ಹಾಕೋಣ ಲಾಕ್. ಇಲ್ಲಿ ನೋಡಿ, ಅಲ್ಲಿ ಬರ್ದಿದ್ದಾರೆ 1945 to 1955. ಸೊ ಅದು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿದ್ದಾರೆ, ಜರ್ಮನ್ ಲ್ಯಾಂಗ್ವೇಜ್. ಅರ್ಥ ಆಗಲ್ಲ ನಮಗೆ. ಸೊ ಲಾಕ್ ಬ್ರಿಡ್ಜ್ ಅಲ್ಲಿ ಲಾಕ್ ಹಾಕಬೇಕು. ಇವಾಗ ಬಿಡ್ತಾ ಇಲ್ಲ ಅನ್ಸುತ್ತೆ. ಸ್ಟಿಲ್ ವಿಲ್ ಗೋ ಅಂಡ್ ಚೆಕ್ ದಿಸ್ ಔಟ್. ಎಲ್ಲ ಜನ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾರೆ. ಒಳ್ಳೆ ಸಣ್ಣ ಗಾಳಿ ಬರ್ತಾ ಇದೆ, ಒಳ್ಳೆ ಬಿಸಿಲಿದೆ. ನಾವು ಅಲ್ಲಿ ಕೆಳಗಡೆ ಲಾಕ್ ಹಾಕಲ್ವಾ? ಅಲ್ಲಿ ಕೆಳಗಡೆ ಹೋಗ್ಬೋದಾ? ಕೆಳಗಡೆ ಅಲ್ಲಿ ಹೋಗ್ತಿದಾರೆ ನೋಡಲ್ಲಿ, ಅಲ್ಲಿ ಇಳಿತಿದಾರೆ ನೋಡು. ಹಂಗೋಗಿ ಕುತ್ಕೊಂಡು ಆ ಕಡೆ ಹೋದ್ರೆ ಅಲ್ಲಿ ಕುತ್ಕೊಬಹುದು. ನಾವ್ ಹೆಂಗಿರು ನಾಳೆ ಫುಲ್ ಲೇಕ್ಸ್ಗೆ ಹೋಗೋದು. ಸೊ ಲೇಕ್ಸ್ ಅಲ್ಲಿಗೆ ಹೋಗ್ಬೋದು. ಓಕೆ, ನಾಳೆ ಟೈಮ್ ಇದ್ದಾಗ ಹೋಗೋಣ. ಇವತ್ತು ಆಲ್ರೆಡಿ 5:30 ಆಗೋಗಿದೆ. ಕರೆಕ್ಟ್, ಲೇಕ್ಸ್ ಬಟ್ ಇಲ್ಲಿ ಮೇಲ್ಗಡೆಯಿಂದ ನೋಡ್ಬೋದು. ಕೆಳಗಡೆನೂ ಹೋಗ್ಬೋದು. ಅಲ್ಲಿ ನೋಡು ಬೋಟ್ ಇದೆ. ಬೋಟು ಮೋಸ್ಟ್ಲಿ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ನೀರೇ ಇಲ್ಲ ಮುಂದೆ, ಒಂದ್ ಸ್ವಲ್ಪ ನೀರಿದೆ ಅಷ್ಟೇ. ಅಷ್ಟೇ, ನೀರಿಲ್ಲ. ಇದು ಜಸ್ಟ್ ಟ್ರೆಡಿಷನ್ ಹಿಸ್ಟ್ರಿ ಜಾಗ ಅಂತ ಇದು ಹಂಗೆ ಇದೆ ಅಷ್ಟೇ. ಮೋಸ್ಟ್ಲಿ ಇವಾಗ ಲಾಕ್ ಹಾಕಕ್ ಬಿಡ್ತಾ ಇಲ್ಲ ಅನ್ಸುತ್ತೆ. ಎಲ್ಲೂ ಸಿಗ್ತಿಲ್ಲ. ಅಲ್ಲಿ ಎಲ್ಲಿ ಜಾಗನೇ ಇಲ್ಲ, ಎಲ್ಲಾದ್ರೂ ಇರ್ಬೋದು. ಫುಲ್ ಕವರ್ ಆಗಿ ಹೋಗಿದೆ. ಆ ಸೈಡ್ ಎಲ್ಲಾದ್ರೂ ಇರ್ಬೋದು, ಗೊತ್ತಿಲ್ಲ. ಗೊತ್ತಿಲ್ಲ ಅನ್ಸುತ್ತೆ. ಇದು ಏನಕ್ಕೆ ಇಲ್ಲಿ ಲಾಕ್ ಹಾಕ್ತಾರೆ ಅಂತ ಗೊತ್ತಿಲ್ಲ ನನಗೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಕಮೆಂಟ್. ಲಾಕ್ ಬ್ರಿಡ್ಜ್ ನೋಡ್ಕೊಂಡು ಇವಾಗ ಮುಂದೆ ಬಂದು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ಬೇಕಾದ್ರೆ ನಮ್ಮ ಸುರವಿ ಒಂದು ಪ್ಲೇಸ್ನ ಕಂಡಿಡ್ದಿದ್ದಾರೆ. ಆ ಕೆಫೆ ಹೆಸರು ನೂರ್ ಕಾಫಿ ಅಂತ. ಸೊ ಅಲ್ಲಿ ನಮಗೆ ಕೋನ್ಸ್ ಅಲ್ಲಿ ಕಾಫಿನ ಸರ್ವ್ ಮಾಡ್ತಾರೆ. ಅವ್ರನ್ನ ಮಾತಾಡ್ಸೋಣ ಅಂದ್ರೆ ಮುಂದೆ ಹೋಗ್ಬಿಟ್ರು. ಅದು ಹೇಗಿರುತ್ತೆ, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ವಾಫಲ್ ಕೋನಲ್ಲಿ ಕಾಫಿನ ಹೇಗೆ ಸರ್ವ್ ಮಾಡ್ತಾರೆ ಅಂತ ನಂಗೂ ಗೊತ್ತಿಲ್ಲ. ಸಿ ದ ಚಾಕ್ಲೇಟ್ಸ್ ಹಿಯರ್, ಓ ಮೈ ಗಾಡ್. ಇದು ಸಕ್ಕತ್ತಾಗಿದೆ. ಚಾಕ್ಲೇಟ್ಸ್ ತೊಗೊಂಡು ಹೋಗ್ಬೇಕು. ಇದು ಯಾವುದೋ ಫುಲ್ಲು ನಾವು ಶಾಪಿಂಗ್ ಸ್ಟ್ರೀಟಿಗೆ ಬಂದ್ಬಿಟ್ಟಿದ್ದೀವಿ. ಇಲ್ಲಿ ಬರೀ ಶಾಪಿಂಗ್ ಸ್ಟೋರ್ಸ್ ನಮಗೆ ಚೆನ್ನಾಗಿ ಕಾಣ್ತಿದೆ. ಇಲ್ಲಿ ನಮ್ಗೆ ಯಾವುದೋ ಚಾಕ್ಲೇಟ್ ಅಂಗಡಿ ಕೂಡ ಕಾಣಿಸ್ತು, ಚೆನ್ನಾಗಿದೆ. ನಾವು ಲಾಕ್ ಬ್ರಿಡ್ಜಿಂದ ಸ್ಟ್ರೈಟ್ ಬಂದು ನಾವು ಲೆಫ್ಟ್ ತೊಗೊಂಡ್ರೆ ಅಲ್ಲೇ ನಿಮಗೆ ಒಂದು ಸ್ಟ್ರೀಟ್ ಕಾಣಿಸುತ್ತೆ. ಅಲ್ಲಿ ಬಂದರೆ ಇಡೀ ಎಂಟೈರ್ ಸ್ಟ್ರೀಟ್ ನಮಗೆ ಶಾಪಿಂಗ್ದು ಮತ್ತು ಫುಡ್ ಐಟಮ್ಸ್ ಕಾಣುತ್ತೆ. ಅಲ್ಲೇ ಸುರವಿ ನಮ್ಮ ಗ್ಯಾಂಗಲ್ಲಿ ಬಂದಿರೋ ಒಂದು ಹುಡುಗಿ, ಅವಳು ಸರ್ಚ್ ಮಾಡಿ ಒಂದು ಕೆಫೆ ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ನಮಗೆ ಕೋನಲ್ಲಿ ಕಾಫಿನ ಸರ್ವ್ ಹೇಗಿರುತ್ತೆ ಅಂತ. ಚೆನ್ನಾಗಿದ್ಯಾ? ಬರ್ತದ ಮನಿನ ಬರ್ಬೇಕಾದ್ರೆ ಈ ತರ ಫೋಟೋ ತೆಗಿತಾ ಇದ್ರು. ಫೋಟೋ ತೆಗಿಸ್ಕೊಂಡು ಇವನ್ ಫುಲ್ ಲುಕ್ ಕೊಡ್ತಾ ಇದ್ದಾನೆ ಯಾಕೋ. ಸೊ ಬ್ಯಾಕ್ ಟು ದ ಟಾಪಿಕ್. ಅಲ್ಲಿ ಫೋಟೋ ತೆಗಿತಾ ಇದ್ರು. ಅವರು ನಮ್ಮನ್ನ ಕರೆದ್ಬಿಟ್ಟು ಫೋಟೋ ತೆಗಿತೀನಿ ಬನ್ನಿ ಬನ್ನಿ ಅಂತ ಕರೆದ್ರು. ನಮ್ಮ ಗ್ಯಾಂಗಲ್ಲಿ ಇನ್ನೊಬ್ರು ಇದ್ದಾರೆ ರಂಜಿನಿ ಅಂತ. ಅವರಿಗೆ ಕೇಳ್ದೇ ಫೋಟೋ ತೆಗೆದ್ಬಿಟ್ರು. ನಾನು ಹೋಗ್ಬಿಟ್ಟು ಎಷ್ಟು ಅಂತ ಕೇಳಿದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡಿ ಅಂತ ಅಂದರು. ನಾವು ಗ್ರೂಪ್ದೊಂದು, ನಂದು ಭರತ್ದು ಒಂದು, ರಂಜಿನಿದೊಂದು, ತೇಜಸ್ವಿದೊಂದು ತೆಗೆಸ್ಕೊಂಡು €4 ಕೊಟ್ವಿ. ಸೊ ವರ್ತ್ ಚೆನ್ನಾಗಿದೆ. ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ, ಬಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು, ಡಿಫ್ರೆಂಟ್ ಆಗಿದೆ ಒಂಥರ ಫೋಟೋಸು. ಸೊ ಚೆನ್ನಾಗಿದೆ. ಅದನ್ನು ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ನೂರ್ ಕೆಫೆಗೆ ಹೋಗ್ಬಿಟ್ಟು ಕೋನಲ್ಲಿ ಕಾಫಿ ಕುಡ್ಕೊಂಡು ಎಲ್ರಿಗೂ ಹೊಟ್ಟೆ ಹಸಿತಾಯಿತು. ಸನ್ಸೆಟ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಸನ್ಸೆಟ್ಟಿಗೆ ಹೋಗೋಕ್ಕಾಗಲಿಲ್ಲ. ಎಲ್ರಿಗೂ ಹೊಟ್ಟೆ ಹಸಿತಾ ಇದೆ, ಟಯರ್ಡ್ ಆಗಿದೆ. ಇವತ್ತು ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ. ಮಾಲ್ಟಾಯಿಂದ ವಿಯಾನಾಗೆ ಬಂದು, ವಿಯಾನಾಯಿಂದ ಸ್ಯಾಲ್ಸ್ಬರ್ಗಿಗೆ 2 hours ಟ್ರೈನಲ್ಲಿ ಬಂದು, ಮತ್ತು ಅಲ್ಲಿಂದ ಹಾಸ್ಟೆಲಿಗೆ ಹೋಗಿ ಫುಲ್ ಟಯರ್ಡ್ ಆಗಿದೆ. ಇವತ್ತು ಹೆಕ್ಟಿಕ್ ಡೇ. ಅದಕ್ಕೆ ಸೊ ಸನ್ಸೆಟ್ನ ಸ್ಕಿಪ್ ಮಾಡಿದ್ದೀವಿ. ಸೊ ಇಲ್ಲಿ ಸ್ಕಿಪ್ ಮಾಡಿ ಇವಾಗ ಇಂಡಿಯನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇದ್ರ ಹೆಸರು ಟೇಸ್ಟ್ ಆಫ್ ಇಂಡಿಯಾ ಅಂತ. ನಾವು ಈ ರೆಸ್ಟೋರೆಂಟ್ಗೆ ನಾವು ಸ್ಪೇನಲ್ಲೂ ಹೋಗಿದ್ವಿ. ಸೊ ಅದೇ ರೆಸ್ಟೋರೆಂಟ್ಗೆ ಇವತ್ತು ನಾವಿಲ್ಲಿ ಸ್ಯಾಲ್ಸ್ಬರ್ಗಲ್ಲೂ ಬಂದಿದ್ದೀವಿ. ಟೇಸ್ಟ್ ಅಲ್ಲಿ ಸಖತ್ತಾಗಿತ್ತು. ಇಲ್ಲಿ ಹೇಗಿರುತ್ತೋ ಗೊತ್ತಿಲ್ಲ. ಇಂಡಿಯನ್ ರೆಸ್ಟೋರೆಂಟ್ ಅಲ್ವಾ, ಸೊ ಕಾಣಿಸಿದೆ. ಇನ್ನೂ ಒಂದು 2-3 ಇಂಡಿಯನ್ ರೆಸ್ಟೋರೆಂಟ್ ನೋಡಿದ್ವಿ ನಾವು ಬರಬೇಕಾದ್ರೆ ಆನ್ ದಿ ವೇ. ಅಲ್ಲಿ ಫುಲ್ ಎಂಟೈರ್ ಸ್ಟ್ರೀಟು ಬರೀ ಶಾಪಿಂಗಿಗೆ ರೆಸ್ಟೋರೆಂಟ್ಸ್ ಇತ್ತು. ಅಲ್ಲೂ ಒಂದಿತ್ತು ಇಂಡಿಯನ್ ರೆಸ್ಟೋರೆಂಟು. ಅದು ಬಿಟ್ಟು ಇಲ್ಲೂ ಇದೆ ಟೇಸ್ಟ್ ಆಫ್ ಇಂಡಿಯಾ. ಸೊ ಇಲ್ಲಿಗೆ ಬಂದು ಊಟ ಮುಗಿಸ್ಕೊಂಡು ಮತ್ತೆ ಏನಾದರೂ ಆಚೆ ಈಚೆ ಚೆನ್ನಾಗೇನಾದರೂ ಸಿಕ್ಕಿದ್ರೆ ಅದನ್ನು ನೋಡಿಕೊಂಡು ಹೋಗ್ತೀವಿ. ಇವಾಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅವ್ರು ಆಲ್ರೆಡಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಎಲ್ರಿಗೂ ಫುಲ್ ಸುಸ್ತಾಗಿದೆ, ಎಲ್ರಿಗೂ ಫುಲ್ ಹೊಟ್ಟೆ ಹಸಿತಾ ಇದೆ. ನಾವು ಜಾಸ್ತಿ ಜನ ಇರೋದ್ರಿಂದ ಆಚೆ ಕಡೆನೇ ಸೆಟಪ್ ಮಾಡಿಸಿದ್ದೀವಿ ಟೇಬಲ್ನ.
ಎಲ್ರಿಗೂ ಯಾವ ರೇಂಜಿಗೆ ಸುಸ್ತಾಗಿ ಹೊಟ್ಟೆ ಹಸಿತಾ ಇತ್ತು ಅಂದರೆ ಬಂದಿರೋ ಫುಡ್ನ ವಿಡಿಯೋ ಮಾಡೋದಕ್ಕೂ ಪೇಷನ್ಸ್ ಇರಲಿಲ್ಲ. ಟೇಸ್ಟ್ ಆಫ್ ಇಂಡಿಯಾ ಹೆಸರಿಗೆ ತಕ್ಕನಂಗೆ ಟೇಸ್ಟ್ ಕೂಡ ಸೂಪರ್ ಆಗಿತ್ತು. ಹಾಗೆ ಬಿಲ್ ಕೂಡ ಭರ್ಜರಿಯಾಗೆ ಬಂತು. ನಮ್ಮ 8 ಜನಕ್ಕೂ ಸೇರಿ ಅರೌಂಡ್ €180 ಬಿಲ್ ಆಯಿತು. ರೆಸ್ಟೋರೆಂಟಲ್ಲಿ ಊಟ ಮಾಡಿಕೊಂಡು ಇವಾಗ ಕಾರ್ನ ತಗೊಳೋದಕ್ಕೆ ಹೋಗ್ತಾ ಇದೀವಿ. ಆಲ್ರೆಡಿ ನಾವು ರೆಂಟಲ್ ಕಾರ್ನ ಬುಕ್ ಮಾಡಿದೀವಿ. ಎಷ್ಟು ಕೊಟ್ಟಿದ್ದು ನಾವು ರೆಂಟಲ್ ಕಾರ್ ಬುಕ್ ಮಾಡೋದಕ್ಕೆ? 290. ಓಕೆ, 1 ಕಾರಿಗೆ 290 ಅನ್ಸುತ್ತೆ. ಸೊ ರೆಂಟಲ್ ಕಾರ್ನ ಬುಕ್ ಮಾಡಿದೀವಿ ಆಲ್ರೆಡಿ ನಾವು ಆನ್ಲೈನಲ್ಲಿ. ಸೊ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇವಾಗ ಹೋಗ್ತಾ ಇದೀವಿ. ನಾವಿವಾಗ ಸಾಲ್ಸ್ಬರ್ಗ್ ಸಿಟಿಲಿ ಇದ್ದೀವಿ. ಸೊ ನಾವು ರೆಂಟಲ್ ಕಾರ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರೋದು ಏರ್ಪೋರ್ಟ್ ಹತ್ರ. ಸೊ ಏರ್ಪೋರ್ಟಿಗೆ ಹೋಗೋದಕ್ಕೆ ಇಲ್ಲಿ ಬಸ್ ಸ್ಟಾಪ್ ಇದೆ, ಎಲ್ಲ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇದೆ. ನಾವಿವಾಗ ಊಟ ಮಾಡ್ಕೊಂಡಿದ್ದು ಟೇಸ್ಟ್ ಆಫ್ ಇಂಡಿಯಾದಲ್ಲಿ. ಟೇಸ್ಟ್ ಆಫ್ ಇಂಡಿಯಾದಿಂದ ಜಸ್ಟ್ 500 ಮೀಟರ್ಸ್ ಕೂಡ ಇಲ್ಲ, ಇನ್ನ ಕಮ್ಮಿನೇ. ವಾಕ್ ಮಾಡ್ಕೊಂಡು ಬಂದರೆ ಇಲ್ಲಿ ಬಸ್ ಸ್ಟಾಪ್ ಇದೆ. ಸೊ ಇಲ್ಲಿಂದ ನಾವು ಬಸ್ ತೊಗೊಂಡು ಏರ್ಪೋರ್ಟಿಗೆ ಹೋಗಿ ಏರ್ಪೋರ್ಟಿಂದ ನಾವು ಕಾರ್ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಹಾಸ್ಟೆಲ್ ಹತ್ರ ಹೋಗ್ತೀವಿ. ಇಲ್ಲೆಲ್ಲ ಬೇಗ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾ ಇದ್ರು, ಬಟ್ ಎಲ್ಲ ಓಪನ್ ಇದೆ. ಸೊ ಈ ಇಡೀ ಸಿಟಿ ಫುಲ್ಲು ಸಂಜೆ ಆದಮೇಲೆ ಫುಲ್ಲು ಕಲರ್ಫುಲ್ ಆಗಿದೆ. ನೋಡ್ಬೋದು ಎಲ್ಲ ಕಡೆ ಲೈಟ್ ಇದೆ. ಇದು ಸರ್ಕಲ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಎಲ್ಲ ಕಲರ್ಫುಲ್ ಆಗಿದೆ. ಸೊ ಖುಷಿ ಆಗ್ತಾ ಇದೆ. ಒಳ್ಳೆ ಊಟ ಆಯಿತು. ಇವಾಗ ಕಾರ್ ತೊಗೊಂಡು ಬಂದು ನೆಕ್ಸ್ಟ್ ಏನಾದರೂ ಎಲ್ಲಾದರೂ ಒಂದು ಸುಮ್ಮನೆ ಹಾಗೆ ರೌಂಡ್ ಹೊಡ್ಸ್ಕೊಂಡು ನೋಡಿಕೊಂಡು ಹೋಗಿ ಹಾಸ್ಟೆಲಲ್ಲಿ ಮಲ್ಕೊಂಡು ನಾಳೆ ಬೆಳಗ್ಗೆ ಬೇಗ ಎದ್ದೇಳಬೇಕು. ಸೊ 6 o'clockಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಎಷ್ಟರ ಮಟ್ಟಿಗೆ ಹೊರಡ್ತೀವಿ ಅಂತ ಗೊತ್ತಿಲ್ಲ, ಬಟ್ ಅಂದ್ಕೊಂಡಿದ್ದೀವಿ. ವಿಲ್ ಸಿ ಹೆಂಗಿರುತ್ತೆ ಅಂತ. ನಾವು ಬುಕ್ ಮಾಡಿದ್ದು BMW, ಆದರೆ ನಮಗೆ ಸಿಕ್ಕಿದ್ದು ವೋಲ್ವೋ ಮತ್ತು ಕೂಪ್ರಾ ಬ್ರ್ಯಾಂಡ್ದು. ಬೇಸ್ಡ್ ಆನ್ ದ ಅವೈಲಬಿಲಿಟಿ ನಾವು ಯಾವ ರೇಂಜಲ್ಲಿ ಬುಕ್ ಮಾಡಿರ್ತೀವೋ ಅದೇ ರೇಂಜಿನ ಕಾರ್ಗಳನ್ನ ಕೊಡ್ತಾರೆ. ಹಾಗೆ ನಾವು ಕಾರ್ ಕಲೆಕ್ಟ್ ಮಾಡ್ಕೋಬೇಕಾದ್ರೆ ಡೆಪಾಸಿಟ್ ಮನಿ ಅಂತ ಕೂಡ ಇಸ್ಕೊತಾರೆ. ಅದು ನಾವು ಪೇ ಮಾಡಿದ್ದು €600. ಮತ್ತೆ ನಾವು ಕಾರ್ ರಿಟರ್ನ್ ಮಾಡಿದ್ಮೇಲೆ ಆ €600 ನಮ್ಮ ಅಕೌಂಟಿಗೆ ಬರುತ್ತೆ. ಕಾರ್ ಕಲೆಕ್ಟ್ ಮಾಡಿಕೊಂಡು ಹಾಸ್ಟೆಲಿಗೆ ಬಂದು ಪಾರ್ಸಲ್ ಮಾಡಿಸ್ಕೊಂಡಿದ್ದ ಫುಡ್ನ ಎಲ್ಲರೂ ಮತ್ತೆ ಇನ್ನೊಂದು ರೌಂಡ್ ಊಟ ಮಾಡಿ ಮಲ್ಕೊಂಡ್ವಿ. ಇದು ನನ್ನ ಡೇ 1ನ ಸಾಲ್ಸ್ಬರ್ಗ್ ಸ್ಟೋರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.